ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಈ SIR ಅನ್ನುವ ಹೆಸರಿನಲ್ಲಿ ಎಲೆಕ್ಷನ್ ಕಮಿಷನ್ ಏನ್ ಮಾಡ್ತಾ ಇದೆಯಲ್ಲ, ಅದ್ರ ಬಗ್ಗೆ ಸಾಕಷ್ಟು ರಾಜ್ಯಗಳಲ್ಲಿ ಆಕ್ರೋಶ ಇದೆ. ಕೋಪ ಮಾತ್ರ ಅಲ್ಲ, ಆಕ್ರೋಶನೇ ಇದೆ. ಯಾಕೆಂದ್ರೆ ಅದು ಮಾಡ್ತಿರುವಂತಹ ರೀತಿಗೆ. SIR ಮಾಡಬೇಡಿ ಅಂತ ಯಾರು ಹೇಳ್ತಾ ಇಲ್ಲ, ಆದ್ರೆ ಆ SIR ಮಾಡೋದಕ್ಕೆ, ಆ ಪ್ರಕ್ರಿಯೆಯನ್ನ ಮಾಡೋದಕ್ಕೆ ಬಹಳ ದೊಡ್ಡ ಸಮಯ ಬೇಕಾಗುತ್ತೆ. ಯಾಕಂದ್ರೆ ಭಾರತ ಬಹಳ ದೊಡ್ಡ ಜನಸಂಖ್ಯೆ ಇರುವಂತಹ ಒಂದು ದೇಶ. ಪ್ರತಿ ರಾಜ್ಯವೂ ಸಹ ಯುರೋಪಿನ 2-3 ದೇಶಗಳಿಗೆ ಈಕ್ವಲ್ ಆಗುವಷ್ಟು ಪಾಪ್ಯುಲೇಷನ್ ಅನ್ನು ಹೊಂದಿರುವಂತಹ ರಾಜ್ಯಗಳು. ಹಾಗಿರ್ಬೇಕಾದ್ರೆ ಅಂತಹ ದೊಡ್ಡ ಪ್ರಕ್ರಿಯೆಯನ್ನ ಅಷ್ಟು ಆತುರಾತುರವಾಗಿ 1 ತಿಂಗಳ ಅವಧಿಯೊಳಗಡೆ ಮುಗಿಸ್ತೀನಿ ಅನ್ನೋದು ಮೂರ್ಖತನ ಮತ್ತು ಷಡ್ಯಂತ್ರದ ಭಾಗನೇ. ಬಿಜೆಪಿಗೆ, ನರೇಂದ್ರ ಮೋದಿ ಸರ್ಕಾರಕ್ಕೆ ಅನುಕೂಲ ಮಾಡಿಕೊಡೋದಕ್ಕೆ ಏನೋ ಒಂದು ಕುತಂತ್ರ ಮಾಡ್ತಿದೆ ಈ ಎಲೆಕ್ಷನ್ ಕಮಿಷನ್ ಅನ್ನೋ ಅನುಮಾನಕ್ಕೆ ಯಾವಾಗಲೂ ಆಸ್ಪದ ಕೊಡುವ ರೀತಿಯಲ್ಲೇ ಯಾಕೆ SIR ಅನ್ನು ಮಾಡ್ತಾರೆ ಅನ್ನುವಂತಹದ್ದು ದೊಡ್ಡ ಪ್ರಶ್ನೆ. ಸೊ ಈಗ 12 ರಾಜ್ಯಗಳಲ್ಲಿ SIR ನಡೀತಾ ಇದೆ. 12 ರಾಜ್ಯಗಳ ಪೈಕಿ ಎಲ್ಲೆಲ್ಲಿ ಬಿಜೆಪಿಯೇತರ ಸರ್ಕಾರ ಇದೆಯೋ, ಅದು ವೆಸ್ಟ್ ಬೆಂಗಾಲ್ ಇರಬಹುದು, ತಮಿಳುನಾಡು ಇರಬಹುದು, ಕೇರಳ ಇರಬಹುದು, ಅಲ್ಲೆಲ್ಲವೂ ಸಹ ದೊಡ್ಡ ಮಟ್ಟದ ಪ್ರತಿರೋಧ ಇದೆ. ಅದರಲ್ಲೂ ವಿಶೇಷವಾಗಿ ಮುಂದಿನ ವರ್ಷ ಚುನಾವಣೆಗೆ ಹೋಗ್ತಿರುವಂತಹ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಪ್ರತಿರೋಧ ಇದೆ. ಆ ಪ್ರತಿರೋಧದ ನೇತೃತ್ವವನ್ನ, ಪ್ರತಿಭಟನೆಯ ನೇತೃತ್ವವನ್ನ ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರೇ ಕೈಗೊಂಡಿದ್ದಾರೆ. ಅವರೇ ಮುಂದೆ ನಿಂತು, ಅವರೇ ಮುಂದಾಳತ್ವ ವಹಿಸಿಕೊಂಡು ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೆ. ಆ ಮಟ್ಟಕ್ಕೆ ಅಲ್ಲಿ ಆಕ್ರೋಶ ಇದೆ. ಈ ಹಿನ್ನೆಲೆಯಲ್ಲಿ ಮಮತಾ ಬ್ಯಾನರ್ಜಿ ಒಂದಷ್ಟು ವಾರ್ನಿಂಗ್ಗಳನ್ನ ಬಿಜೆಪಿಗೆ, ನರೇಂದ್ರ ಮೋದಿಗೆ, ಎಲೆಕ್ಷನ್ ಕಮಿಷನ್ಗೆ ಎಲ್ರಿಗೂ ಕೊಟ್ಟಿದ್ದಾರೆ. ಮುಖ್ಯವಾಗಿ ಬಿಜೆಪಿಗೆ ಹೇಳ್ತಿರೋದು, ನನ್ನ ತಂಟೆಗೆ ಬಂದ್ರೆ, ನನ್ನ ರಾಜ್ಯದ ಜನರ ತಂಟೆಗೆ ಬಂದ್ರೆ ಇಡೀ ದೇಶದಲ್ಲಿ ಬಿಜೆಪಿಯನ್ನ ಅಲುಗಾಡಿಸ್ಬಿಡ್ತೀನಿ, ಕಿತ್ತು ಬಿಸಾಕ್ಬಿಡ್ತೀನಿ. ಬೆಂಗಾಲನ್ನ ನೀವೇನಾದ್ರೂ ಆಕ್ರಮಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ರೆ ದೆಹಲಿಯ ಕುರ್ಚಿ ಅಲ್ಲಾಡ್ಬಿಡುತ್ತೆ, ನಿಮ್ಮ ದೆಹಲಿ ಸರ್ಕಾರ ಉರುಳೋಗುತ್ತೆ. ಈ ಎಚ್ಚರಿಕೆಗಳನ್ನ ಕೊಟ್ಕೊಂಡು ಹೋಗ್ತಿದ್ದಾರೆ. ಅದರ ಜೊತೆಗೆ ಆ ಒಂದು ಪ್ರತಿಭಟನೆಯಲ್ಲಿ, ಕಾಲ್ನಡಿಗೆಯಲ್ಲಿ ಲಕ್ಷಾಂತರ ಜನ ಪಾಲ್ಗೊಳ್ತಾ ಇದ್ದಾರೆ, ಲಕ್ಷಾಂತರ ಜನ. ಸೊ ಏನ್ ನಡೀತಿದೆ ವೆಸ್ಟ್ ಬೆಂಗಾಲ್ ಅಲ್ಲಿ? ಯಾಕೆ TMC ಅಥವಾ ಮಮತಾ ಬ್ಯಾನರ್ಜಿ ಆ ಮಟ್ಟಕ್ಕೆ ಆಕ್ರೋಶ ಹೊರ ಹಾಕ್ತಿದ್ದಾರೆ ಅನ್ನೋದನ್ನ ಒಂದಷ್ಟು ಕೂಲಂಕುಷವಾಗಿ ನೋಡೋಣ. ಇಲ್ಲಿಯವರೆಗೆ TMC ಹೇಳುವ ಪ್ರಕಾರ ಈ SIR ಹೆಸರಿನ ಏನು ಪ್ರಕ್ರಿಯೆ ಇದೆಯಲ್ಲ, ಅದು ಆತುರಾತುರವಾಗಿ, ಅಂದ್ರೆ ನವೆಂಬರ್ 4ನೇ ತಾರೀಕು ಆರಂಭ, ಡಿಸೆಂಬರ್ 4ನೇ ತಾರೀಕಿಗೆ ಅಂತ್ಯ ಅಂತೆ. ಅಷ್ಟು ಆತುರ ಯಾಕೆ ಈ ಎಲೆಕ್ಷನ್ ಕಮಿಷನ್ಗೆ ಅನ್ನೋದೇ ದೊಡ್ಡ ಪ್ರಶ್ನೆ. ಆ ಪ್ರಕ್ರಿಯೆಯಲ್ಲಿ ಈ BLOಗಳು ಅಂತಿದಾರಲ್ಲ, ಬೂತ್ ಲೆವೆಲ್ ಆಫೀಸರ್ಸ್ ಅಂತ, ಅವರೇನದು ಪರ್ಮನೆಂಟ್ ಜಾಬ್ ಅಲ್ಲ. ಯಾರು ಟೀಚರ್ಗಳು, ಸರ್ಕಾರಿ ಅಧಿಕಾರಿಗಳು, ಅವರನ್ನ ತಾತ್ಕಾಲಿಕವಾಗಿ ಬಳಸ್ಕೊಂಡು BLO ಅಂತ ಮಾಡಿರ್ತಾರೆ ಎಲೆಕ್ಷನ್ ಟೈಮಲ್ಲಿ. ಈ ರೀತಿಯಾದ ಎಲೆಕ್ಷನ್ ರಿಲೇಟೆಡ್, ವೋಟರ್ ID ರಿಲೇಟೆಡ್ ಕೆಲಸಗಳಿಗೆ ಆ BLOಗಳ ಮೇಲೆ ಬರೀ 1 ತಿಂಗಳಲ್ಲಿ ಸುಮಾರು 6 ತಿಂಗಳಿಂದ 8 ತಿಂಗಳು ಹಿಡಿಯುವಂತಹ ಒಂದು ಪ್ರಕ್ರಿಯೆಯನ್ನ ಕಂಪ್ಲೀಟ್ ಮಾಡೋಕೆ ಒತ್ತಡ. ಆ ಒತ್ತಡದ ನಡುವೆ TMC ಹೇಳ್ತಾ ಇದೆ 35 ಜನ BLOಗಳು ಜೀವ ಕಳ್ಕೊಂಡಿದ್ದಾರೆ. ಒಂದಷ್ಟು ಜನ ಆ ಒತ್ತಡ ತಾಳಲಾರದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಒಂದಷ್ಟು ಜನ ರಾಜೀನಾಮೆ ಕೊಟ್ಟಿದ್ದಾರೆ, ಒಂದಷ್ಟು ಜನ ಆ ಒತ್ತಡಕ್ಕೆ ಹೃದಯಾಘಾತ, ಬ್ರೈನ್ ಸ್ಟ್ರೋಕುಗಳಾಗಿ ಸತ್ತು ಹೋಗಿದ್ದಾರೆ, ಆರೋಗ್ಯ ಕೆಡಿಸ್ಕೊಂಡಿದ್ದಾರೆ. 35 ಜನ ಜೀವ ಕಳ್ಕೊಂಡಿದ್ದಾರೆ ಅಂತ TMC ಹೇಳ್ತಾ ಇದೆ. ಕೆಲವು ಉದಾಹರಣೆಗಳನ್ನ ಸಹ ಅದು ಕೊಡ್ತಾ ಇದೆ. ಅದಷ್ಟು ಮಾತ್ರ ಅಲ್ಲ, ಸಾಕಷ್ಟು ಜನ ರಾಜೀನಾಮೆಗೆ ಮುಂದಾಗಿದ್ದಾರೆ, ಆಗ್ತಿಲ್ಲ ನಮ್ಮ ಕೈಲಿ ಅಂತ. ಯಾಕೆ ಅಂದ್ರೆ ರಾತ್ರಿ 2 ಗಂಟೆ ಆದ್ರೂ ಕೆಲಸ ಮುಗೀತಾ ಇಲ್ಲ. ಏನ್ ಕಡಿಮೆ ಜನಸಂಖ್ಯೆ ಇದೆಯಾ? 3 ಬಾರಿ ಹೋಗ್ಬೇಕಾಗುತ್ತೆ ಒಂದು SIR ಮಾಡ್ಬೇಕಂದ್ರೆ ಒಂದೊಂದು ಮತದಾರನ ಬಳಿ. ಪ್ರತಿ ಮತದಾರನ ಬಳಿಯೂ ಸಹ 3 ಬಾರಿ ಹೋಗ್ಬೇಕಾಗತ್ತೆ. ಮಧ್ಯರಾತ್ರಿವರೆಗೂ ಕೆಲಸ ಮುಗೀತಾ ಇಲ್ಲ. ಆ ಒತ್ತಡ, ನಿದ್ದೆ ಇಲ್ಲ, ಟೈಮ್ ಫ್ರೇಮ್ ಬೇರೆ, ಬರೀ 1 ತಿಂಗಳಲ್ಲಿ ಮುಗಿಸಿ ಅಂತ. ಅದಕ್ಕೆ TMC ಹೇಳ್ತಾ ಇದೆ, ನೀವು ಸಾವಧಾನವಾಗಿ ಮಾಡಿ, 2 ವರ್ಷ ತಗೊಂಡು ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ. ಆದ್ರೆ ಈ ಆತುರ ಯಾಕೆ? 1 ತಿಂಗಳಲ್ಲಿ ಮಾಡಬೇಕು ಅನ್ನುವಂತಹ ಹಠ ಯಾಕೆ? ಅದು ಸಹ ಚುನಾವಣೆಗಳ ಹತ್ತಿರ ಬಂದಾಗ ಆ ಸಂದರ್ಭದಲ್ಲಿ ಮಾಡುವಂತಹದ್ದಕ್ಕೆ ಏನು ಉದ್ದೇಶ ಇಟ್ಕೊಂಡಿದ್ದೀರಿ ನೀವು? ಈ ಪ್ರಶ್ನೆಗಳನ್ನ ಬಿಹಾರದಲ್ಲಿ ಪ್ರತಿಪಕ್ಷಗಳು, ಮಹಾಗಠಬಂಧನ್ ಕೇಳಿತ್ತು. ಈಗ ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿ ಕೇಳ್ತಿದ್ದಾರೆ, ತಮಿಳುನಾಡಿನಲ್ಲಿ DMK ಕೇಳ್ತಾ ಇದೆ, ಕೇರಳದಲ್ಲಿ ಕಾಂಗ್ರೆಸ್, ಕಮ್ಯುನಿಸ್ಟ್ ಎಲ್ಲರೂ ಕೇಳ್ತಾ ಇದ್ದಾರೆ. ಆದ್ರೆ ಎಲೆಕ್ಷನ್ ಕಮಿಷನ್ ಮಾತ್ರ ಮೊಂಡು ಬಿದ್ದು ಬಿಟ್ಟಿದೆ. ನಾವು ಯಾರಿಗೂ ಕೇರ್ ಮಾಡಲ್ಲ,
ನಾವು ಕೇರ್ ಮಾಡೋದು ಒಬ್ಬರಿಗೆ, ಮೋದಿ ಸರ್ಕಾರಕ್ಕೆ. ಆ ರೀತಿ ವರ್ತನೆಯಲ್ಲಿ ಮಾಡಿಕೊಂಡು ಹೋಗ್ತಾ ಇದೆ. ಸೊ ಅದನ್ನು ವಿರೋಧಿಸಿ ಮಮತಾ ಬ್ಯಾನರ್ಜಿ ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ, ಕಾಲ್ನಡಿಗೆಯನ್ನು ಹಮ್ಮಿಕೊಂಡಿದ್ದಾರೆ, ಹೋಗ್ತಿದ್ದಾರೆ. ಅವರ ಹಿಂದೆ ಲಕ್ಷಾಂತರ ಜನ ಬರ್ತಿದ್ದಾರೆ, ಲಕ್ಷಾಂತರ ಜನ. ಯಾಕೆಂದ್ರೆ ಅವರೆಲ್ರಿಗೂ ಗೊತ್ತು ತಮ್ಮ ಮತದಾನದ ಹಕ್ಕಿನ ಮೇಲೆ ಏನೋ ಒಂದು ದಾಳಿ ನಡೀತಾ ಇದೆ ಅಂತ, ಏನೋ ಷಡ್ಯಂತ್ರ ನಡೀತಾ ಇದೆ ಅಂತ. ಬಿಹಾರದಲ್ಲಿ ನೋಡಿದ್ರಲ್ಲ, ಲಕ್ಷಾಂತರ ಜನ ವೋಟರ್ ಲಿಸ್ಟ್ ಇಂದ ಹೊರಗೆ ಉಳಿದ್ರು, ಬದುಕಿರೋರೇ ಸತ್ತು ಹೋದ್ರು ಅಂತ ಅವರ ಹೆಸರುಗಳನ್ನ ಕಿತ್ತು ಹಾಕ್ಲಾಯ್ತು. ಅವರೆಲ್ಲ ಸುಪ್ರೀಂ ಕೋರ್ಟ್ ವರೆಗೂ ಹೋದ್ರು. ಆ ನಂತರ ಒಂದಷ್ಟು ಸುಧಾರಣೆ ಆಯ್ತು. ವೋಟರ್ ಐಡಿಗೆ ಅಥವಾ SIRಗೆ ಆಧಾರ್ನ ನಾವು ಒಪ್ಪೋದಿಲ್ಲ ಅಂತ ಹೇಳುತ್ತೆ ಎಲೆಕ್ಷನ್ ಕಮಿಷನ್ ಆರಂಭದಲ್ಲಿ. ಬಟ್ ಸುಪ್ರೀಂ ಕೋರ್ಟ್ ತಲೆ ಮೇಲೆ ಹೊಡೆದ ನಂತರ ಒಪ್ಕೊಳ್ತು. ಆ ಮೂಲಕ ಒಂದಷ್ಟು ಲಕ್ಷ ಜನ ವಾಪಸ್ ಬಂದ್ರು, ಕಿತ್ತು ಹಾಕಿದ ಹೆಸರುಗಳು. 65 ಲಕ್ಷ ಜನರಲ್ಲಿ ಸುಮಾರು 40 ಲಕ್ಷ ಜನ ವಾಪಸ್ ಬಂದ್ರು. ಆದ್ರೂ 21 ಲಕ್ಷ ಜನ ಅವರವರೆಗೂ ಹೆಸರು ಕಳ್ಕೊಂಡ್ರು ಬಿಹಾರದಲ್ಲಿ. ಅದು ದೊಡ್ಡ ಇಂಪ್ಯಾಕ್ಟ್ ಆಗಿರುತ್ತೆ. ಸೊ ಮಮತಾ ಬ್ಯಾನರ್ಜಿ ಕೈಗೊಂಡಿರುವ ಈ ಯಾತ್ರೆ ಸಂದರ್ಭದಲ್ಲಿ ಅವರು ಹೇಳಿರುವಂತಹ ಮುಖ್ಯವಾದ ಅಂಶಗಳು ಅಥವಾ ಎಚ್ಚರಿಕೆ ಬಿಜೆಪಿಗೆ ಅಂದ್ರೆ 2029ರಲ್ಲಿ ನೀವು ಚುನಾವಣೆ ಸೋಲ್ತೀರಿ, ಅದು ಗ್ಯಾರಂಟಿ. ಆ ನಂತರ ಎಲ್ಲಿ ಬಚ್ಚಿಟ್ಕೊಳ್ತೀರಿ ಯೋಚನೆ ಮಾಡಿ, ಎಲ್ಲಿ ಬಚ್ಚಿಟ್ಕೊಳ್ತೀರಿ ನೀವು ಅದನ್ನು ಯೋಚನೆ ಮಾಡಿ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳವನ್ನ ಆಕ್ರಮಿಸುವಂತಹ ಕನಸು ಬೇಡ. ನೀವು ಪಶ್ಚಿಮ ಬಂಗಾಳವನ್ನ ಆಕ್ರಮಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ರೆ ನಿಮ್ಮ ದೆಹಲಿ ಸರ್ಕಾರ ಉರುಳಿ ಹೋಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ನನ್ನ ಜನ ಅಂದ್ರೆ ಪಶ್ಚಿಮ ಬಂಗಾಳದ ಜನಕ್ಕೆ ಏನಾದರೂ ತೊಂದರೆ ಕೊಟ್ರೆ ಅದು ನನ್ನ ಮೇಲಿನ ದಾಳಿ, ನಾನು ಸುಮ್ಮನೆ ಕೂರೋದಿಲ್ಲ, ನಿಮ್ಮ ಬೆನ್ನಟ್ತೀನಿ, ಇಡೀ ದೇಶದಲ್ಲಿ ಬಿಜೆಪಿಯ ಬುಡ ಅಲ್ಲಾಡಿಸ್ಬಿಡ್ತೀನಿ, ಕಿತ್ತು ಬಿಸಾಕ್ತೀನಿ ಬಿಜೆಪಿನ. ಬರೀ ಪಶ್ಚಿಮ ಬಂಗಾಳದಲ್ಲ, ಇಡೀ ದೇಶದಲ್ಲಿ ಕಿತ್ತು ಬಿಸಾಕುವಂತಹ ಅಭಿಯಾನಕ್ಕೆ ಕೈ ಹಾಕಬೇಕಾಗತ್ತೆ ನಾವು ಅಂತ ಹೇಳ್ಕೊಂಡಿದ್ದಾರೆ. ನನ್ನ ಬೆನ್ನಿಗೆ ಬಿದ್ದರೆ ನಿಮ್ಮ ಕಾಲ ಕೆಳಗಿರುವಂತಹ ಭೂಮಿ ಅಲುಗಾಡುತ್ತೆ, ಅದನ್ನೇ ಇಲ್ಲದಂತೆ ಮಾಡ್ಬಿಡ್ತೀನಿ, ನಿಮ್ಗೆ ಅಸ್ತಿತ್ವನೇ ಇಲ್ಲದಂತೆ ಮಾಡ್ಬಿಡ್ತೀನಿ. ಆ ಕನಸು ಬಿಟ್ಬಿಡಿ, ನನ್ನನ್ನು ಕಾಡೋ ಕನಸನ್ನು ಬಿಟ್ಟುಬಿಡಿ, ಷಡ್ಯಂತ್ರ ಬಿಟ್ಟುಬಿಡಿ ಅಂತ ಮಮತಾ ಬ್ಯಾನರ್ಜಿ ದೊಡ್ಡ ಮಟ್ಟದಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಎಚ್ಚರಿಕೆಗಳು ಯಾವುದಕ್ಕೂ ಸಹ ಬಿಜೆಪಿ ಆಗ್ಲಿ, ಬಿಜೆಪಿಯ ಪಾರ್ಟ್ನರ್ ರೀತಿ ವರ್ತಿಸ್ತಾ ಇರುವಂತಹ ಎಲೆಕ್ಷನ್ ಕಮಿಷನ್ ಆಗ್ಲಿ ಕಿವಿನೇ ಕೊಡ್ತಾ ಇಲ್ಲ. ಅವರಿಗೆ ಪ್ರತಿಪಕ್ಷಗಳು ಅಂದ್ರೆ ಡೋಂಟ್ ಕೇರ್, ಒಂದು ರೀತಿ ಸರ್ವಾಧಿಕಾರಿಯಾದಂತಹ ಮನೋಭಾವನೆಗೆ ಇಳಿದು ಬಿಟ್ಟಿದ್ದಾರೆ. ಅದಕ್ಕೆ ಜನನೇ ಉತ್ತರ ಕೊಡಬೇಕು. 2024ರಲ್ಲಿ ಆಲ್ಮೋಸ್ಟ್ ಕಿಕ್ಔಟ್ ಮಾಡಿದ್ರು ನರೇಂದ್ರ ಮೋದಿ ಸರ್ಕಾರವನ್ನ, ಆಲ್ಮೋಸ್ಟ್ ಕಿಕ್ಔಟ್ ಈ ದೇಶದ ಜನ. ಆದರೆ ನಿತೀಶ್ ಕುಮಾರ್ ಮತ್ತೆ ಚಂದ್ರಬಾಬು ನಾಯ್ಡು ಆಸರೆಯಲ್ಲಿ ಆ ಸರ್ಕಾರ ಇವತ್ತು ಅಸ್ತಿತ್ವದಲ್ಲಿದೆ. ಅಲ್ಪ ಮತದ ಸರ್ಕಾರ ಈಗ ಮೋದಿದು ಸರ್ಕಾರ ಇರುವಂತಹದ್ದು. ಅವರಿಬ್ರು ಪಕ್ಕಕ್ಕೆ ಸರಿದು ಬಿಟ್ರೆ ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು, ಮೋದಿ ಸರ್ಕಾರ ಇಲ್ಲ, ಒಂದೇ ಕ್ಷಣದಲ್ಲಿ ಇಲ್ದಂಗೆ ಆಗೋಗುತ್ತೆ. ಅದನ್ನೇ ಎಚ್ಚರಿಸ್ತಾ ಇರೋದು. 2024ರಲ್ಲಿ ಆಲ್ಮೋಸ್ಟ್ ಕಿಕ್ಔಟ್ ಮಾಡಿದ್ರು, 2029ರಲ್ಲಿ ನೀವು ಸರ್ಕಾರ ಕಳ್ಕೊಳ್ಳೋದು ಗ್ಯಾರಂಟಿ. ಆವಾಗ ಎಲ್ಲೋಗಿ ಬಚ್ಚಿಟ್ಕೊಳ್ತೀನಿ ನಾನು ನೋಡ್ತೀನಿ ಅನ್ನೋ ರೀತಿಯಲ್ಲಿ ಎಚ್ಚರಿಕೆಗಳನ್ನ ಕೊಟ್ಟಿದ್ದಾರೆ. ಇನ್ನು ನವೆಂಬರ್ 4ನೇ ತಾರೀಕು ಆರಂಭ ಆಗಿರುವಂತಹ ಈ SIR ಡಿಸೆಂಬರ್ 4ಕ್ಕೆ ಮುಗಿಯುತ್ತಂತೆ. ಮುಗಿಸ್ಲೇಬೇಕು ಅಂತ BLOಗಳ ಮೇಲೆ ಅಷ್ಟು ಒತ್ತಡ ಹಾಕಿದ್ದಾರೆ. BLOಗಳ ಮೇಲೆ ಆ BLOಗಳು ಪಾಪ ಒದ್ದಾಡ್ತಿದ್ದಾರೆ. ಒಂದಷ್ಟು ಜನ ಜೀವ ಕಳ್ಕೊಳ್ತಿದ್ದಾರೆ, ಒಂದಷ್ಟು ಜನ ರಾಜೀನಾಮೆ ಕೊಡ್ತಿದ್ದಾರೆ, ಒಂದಷ್ಟು ಜನ ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೆ, ಮುಷ್ಕರಗಳನ್ನು ಮಾಡ್ತಿದ್ದಾರೆ, ನಿರಾಕರಿಸ್ತಿದ್ದಾರೆ ಆ ಸೇವೆಗಳನ್ನು ಮಾಡೋದಕ್ಕೆ. ನಮ್ಮ ಕೈಲಿ ಆಗಲ್ಲ ಅಂತ. ಆದರೂ ಎಲೆಕ್ಷನ್ ಕಮಿಷನ್ಗೆ ಅದೆಲ್ಲ ಬೇಕಿಲ್ಲ, ಮೋದಿನ ಖುಷಿ ಪಡಿಸ್ಬೇಕು ಅಷ್ಟೇ ನಮ್ಮ ಉದ್ದೇಶ ಅನ್ನುವ ರೀತಿಯಲ್ಲಿ ಅವ್ರು ನಡ್ಕೊಳ್ತಿದ್ದಾರೆ. ನೋಡೋಣ ಏನೇನು ಮಾಡ್ತಾರೆ ಅಂತ. 12 ರಾಜ್ಯಗಳಲ್ಲಿ ಈ ಪ್ರಕ್ರಿಯೆ, ಈ ಎಕ್ಸರ್ಸೈಸ್ ನಡೀತಾ ಇದೆ. ಏನೇನಾಗುತ್ತೋ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.